18 years and we can sleep peacefully today. 2009 ಇಂದ ಈ ಜರ್ಸಿ ತಗೊಂಡು ಇವತ್ತು ಫೈನಲಿ ಹಾಕೊಂಡಿದ್ದೀನಿ. ಫೈನಲಿ ನಾವು ಕಪ್ ಗೆಲ್ತೀವಿ ಈ ಜರ್ಸಿಯಲ್ಲಿ. ಸ್ಕೂಲಲ್ಲಿ ಇದ್ದಾಗ ಸಪೋರ್ಟ್ ಮಾಡ್ತಿದ್ದೋ, ಕಾಲೇಜಲ್ಲಿ ಇದ್ದಾಗ ಮಾಡ್ದೋ, ಈಗ ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಇನ್ಮೇಲೆ ಯಾರು ನಮ್ಗೆ ಕಪ್ಪಿಲ್ಲ ಅಂತ ಹೇಳಂಗಿಲ್ಲ. ಈ ಸಲ ಕಪ್ ನಮ್ದು. ಈಗ ಸದ್ಯದಲ್ಲಿ ವಿಜಯ್ ಮಲ್ಯ ಅವ್ರನ್ನ ನೆನ್ಸ್ಕೋಬೇಕಾಗಲ್ಲ. RCB ಅಂದ್ರೆ ಟೀಮ್ ಅಲ್ಲ, RCB ಅಂದ್ರೆ ಎಮೋಷನ್, RCB ಅಂದ್ರೆ ಎಮೋಷನ್ ಅಂದ್ರೆ RCB. ಕೊಹ್ಲಿ, ಎಬಿಡಿ, ವಿಜಯ್ ಮಲ್ಯ. I am for Kolkata. I am lifetime supporter. 18 years supporter RCB. I am for Kolkata. 18 ವರ್ಷದ ಬಳಿಕ ಈಗ ಸಾಮಾನ್ಯವಾಗಿ RCB ಅಭಿಮಾನಿಗಳ ಸಂಭ್ರಮ ಇದೆಲ್ಲ ಬಂದಿರುವಂತದ್ದು. ಸದ್ಯ ನಾನು ಬೆಂಗಳೂರಿನ ಚರ್ಚಿಸಿದ್ದೇನೆ. ಒಂದಷ್ಟು ನಮ್ದೂರು ಬೆಂಗಳೂರು, ಈ ಸಲ ಕಪ್ ನಮ್ದು. 18 ವರ್ಷ ವನವಾಸ, 18 ವರ್ಷ ಅಂದ್ರೆ ಕಪ್ಪು. 18 ವರ್ಷ ಈಗಾಗಲೇ ಚರ್ಚ್ ನಲ್ಲಿ ಕಳೆದ 1 ಗಂಟೆಯಿಂದಲೂ ಕೂಡ ಅಭಿಮಾನಿಗಳು ನಿರಂತರವಾಗಿ ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ಜೊತೆಗೆ ಬೆಂಗಳೂರಿನ ಚರ್ಚ್ ನಲ್ಲಿ ಸಂಪೂರ್ಣವಾಗಿ ಪಟಾಕಿ ಸಿಡಿಸಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡ್ತಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ RCB ಅಭಿಮಾನಿಗಳಿಂದ ಚದುರಿಸುವ ಕೆಲಸವನ್ನ ಬೆಂಗಳೂರು ಪೊಲೀಸರು ನಿರಂತರವಾಗಿ ಮಾಡ್ತಾ ಇರುವಂತದ್ದು. ಈಗಾಗಲೇ ಮಹಿಳಾ ಅಭಿಮಾನಿಗಳು ಸೇರಿದಂತೆ RCBಯ ಸಾಕಷ್ಟು ಅಭಿಮಾನಿಗಳು ಈ ಸಲ ಫೈನಲಿ ಕಪ್ ನಮ್ದು. ಈ ಸಲ ನೋ ಟ್ರೋಲಿಂಗ್. ಈ ಸಲ ನಾವೆಲ್ಲ ಟೀಮ್ಗೂ ಸಪೋರ್ಟ್ ಮಾಡ್ತೀವಿ, ಬಟ್ ಈ ಸಲ ಕಪ್ ನಮ್ದೇ. ಕನಸಾಗಿತ್ತು, ಇವತ್ತು ಆ ಕನಸಾಗಿದೆ. ಚೆನ್ನಾಗಿ ಮಲ್ಕೊಂತೀನಿ ಕೊಹ್ಲಿ ತರ. ಕಪ್ ನಮ್ದೇ ಈ ಸಲ. ಕಪ್ ನಮ್ದೇ. ಚೆನ್ನಾಗಿ ಮಲ್ಕೊಂತೀವಿ ಎಲ್ಲರೂ. ಆ ಅಂಗಡಿಯಲ್ಲಿ ಕೊಡೋದಾರ ಪಪ್ಸು ವಿರಾಟ್ ಕೊಹ್ಲಿ ಈ ತರ ಕಪ್ಸು. After 17 years. ಚರ್ಚ್ ಸ್ಟ್ರೀಟ್ ಅಲ್ಲಿ ಈಗಾಗಲೇ ಅಭಿಮಾನಿಗಳು ಕಳೆದ 1 ಗಂಟೆಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಿರುವಂತದ್ದು. ಈಗಾಗಲೇ ಮಹಿಳಾ ಅಭಿಮಾನಿಗಳು ಸೇರಿದಂತೆ 18 ವರ್ಷದ ಕನಸು ನನಸಾಗಿರುವಂತ ಒಂದು ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ಮಾಡುವ ಕೆಲಸವನ್ನ RCB ಅಭಿಮಾನಿಗಳು ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು.